ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶೋಭಿತಾ, ಏನೇ ಮಾಡ್ತಿದ್ಯಾ? ಮದುವೆ ಇಷ್ಟ ಇಲ್ಲ ಅಂತ ತಪ್ಪಿಸ್ಕೊಳಕ್ ಹೋದ್ರೆ ನಾನು ಬಿಟ್ಬಿಡ್ತೀನ? ಅವಳಿಗೀಗ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋ ಹಾಗೆ ನಾನು ಮಾಡ್ಬಿಟ್ಟೆ. ಇನ್ನು ನಿನ್ನ ತಂಗಿ ಮಗಳು ಅನುಭವಿಸೋ ಪಾಡುನ ನೋಡ್ತಾ ಇರು. ಸೂಪರ್ ಕಡೆ ಬಾ. ಈ ಗಣೇಶಣ್ಣ ಇನ್ನ ಏನ್ ಟೆಸ್ಟಿಂಗು? ಹಾಟ್ ಶುರು ಮಾಡು. ಆದಿ, ಏನು? ಐ ಕಾಂಟ್. ಇಲ್ಲಿ ಬಂದ್ ಎಸಿನೂ ಇಲ್ಲ, ಸಖತ್ ಶೆಕೆ ಆಗ್ತಿದೆ ಆದಿ. ನಮ್ಗೆ ಹೀಗೆ ಅನ್ಸಿದೆ ಅಂದ್ರೆ ಅಮ್ಮು ಬಗ್ಗೆ ಯೋಚನೆ ಮಾಡು. ಅವಳ ಜೀವನ ಪೂರ್ತಿ ಇದೇ ಹಳ್ಳಿಲಿರ್ಬೇಕು. ಚಾನ್ಸೇ ಇಲ್ಲ. ನಾವು ಬಂದಿರೋದೇ ಅದಕ್ಕಲ್ವಾ? ವಿ ವಿಲ್ ಸ್ಟಾಪ್ ದ ವೆಡ್ಡಿಂಗ್. ಯು ಡೋಂಟ್ ವರಿ ಆದಿ. ಎಕ್ಸ್ಕ್ಯೂಸ್ ಮೀ ಅಂದ್ರೆ ಸೈಡಿಗೆ ಹೋಗು ಅಂತ ಅರ್ಥ. ಕಾಪಿ ಹೊಡೆದು ಎಕ್ಸಾಮ್ ಬರ್ದ್ರೆ ಹಿಂಗೆ ಆಗೋದು. ಅನ್ಎಜುಕೇಟೆಡ್ ಸ್ಟೈಲ ಕೋಟ್ ಹಾಕೊಂಡ್ ಬಂದ್ರೆ ಅಲ್ಲ. ಹೋಗ ಸೈಡ್ಗೆ. ಏ ಓತಿಕೇತ, ಸರಿ ಆ ಕಡೆ. ಅಲ್ಲ, ಇವ್ರಿಗೆಲ್ಲ ಶೆಕೆನೇ ಆಗಲ್ವಾ? ಹಾ, ನಮ್ಗೆ ಶಕೆ ಆಗಲ್ಲ. ಯಾಕೆ ಹೇಳು? ನಮ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ, ಅದಕ್ಕೆ. ಅದೆಲ್ಲ ಬೇಡ ರೀ. ಇಲ್ಲ, ಅದು ಪ್ರೀತಿಯಿಂದ ಕೊಡೋದು. ತಗೊಳ್ಳಿ ಪ್ಲೀಸ್. ಏ ಗಣೇಶಣ್ಣ, ನೀನೇನ್ ಕುರ್ತಾ ನಿಂತಿದ್ಯಾ? ಹಾಟ್ ಶುರು ಮಾಡು. ಅಲ್ಲಿ ನೋಡು, ಆ ಮುದ್ದ ಜೋಡಿನ ನೋಡಿದ್ರೆ ನಿನಗ್ ಯಾವ ಹಾಡ್ ನೆನಪಾಗತ್ತೆ ಹೇಳು? ನಮ್ ಅಣ್ಣವ್ರ ಸಾಂಗು. ಎಂದೆಂದು ನಿನ್ನನ್ನು ಮರೆತು ನಾನಿರಲಾರೆ. ಹಾಡು. ಅಲ್ಲ, ಇಷ್ಟು ಶೆಕೆನೇ ತಡ್ಕೊಳಕ್ ಆಗ್ತಿಲ್ಲ. ಇವ್ರು ಹಾಡೋ ಹಾಡ್ನು ತಡ್ಕೋಬೇಕಂತೆ. ಥು, ಕರ್ಮ. ಏನಂದ್ರೆ ನಮ್ ಗಣೇಶಣ್ಣನ ಆರ್ಕೆಸ್ಟ್ರಾ ಅಂದ್ರೆ ಸುತ್ತ ಹತ್ತ ಹಳ್ಳಿಲಿ ಫೇಮಸ್. ಇದೇ ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಡು, ನಿನ್ ಟೇಸ್ಟೇ ಸರಿ ಇಲ್ಲ ಅಂತ ಅರ್ಥ. ಅಲ್ಲೋಡು ಎಷ್ಟ್ ಜನ ಕುಣಿತಾ ಎಂಜಾಯ್ ಮಾಡ್ತಿದ್ದಾರೆ. ಹಲೋ, ನಿಮ್ ಫ್ಯಾಮಿಲಿಯವರು ಎಂಜಾಯ್ ಮಾಡ್ತಿದ್ದಾರೆ ನೋಡು. ನಿಮ್ ಹಳ್ಳಿ ಜನನ್ ನೋಡಿದ್ರೆ ಪಾಪ ಅನ್ಸುತ್ತೆ. ಅವ್ರಿಗೆ ನಿನ್ ಮಾತು ಕೇಳಿ ಕೇಳಿ ಏನ್ ಹಾಕಿದ್ರು ಸಂಗೀತ ಅಂತಾನೆ ಅನ್ಸುತ್ತೆ. ಓಹೋ, ಏನ್ ಬಾರಿ ಒಂದ್ ಸಂಗೀತದಲ್ಲಿ ವಿದ್ವಾಂಸನ್ ತರ ಮಾತಾಡ್ತಿದ್ದಾನೆ. ಆಕ್ಚುಲಿ ನಮ್ ಗಣೇಶ ನನ್ನ ಹಾಡ್ ಕೇಳಿದ್ರೆ ಜನ ಅಷ್ಟೇ ಅಲ್ಲ, ದನ ಕರುಗಳನ್ನು ತಲೆ ಆಡಿಸ್ತವೆ. ಪಾಪ ಅವು ತಾನೇ ಏನ್ ಮಾಡ್ತವೆ? ಕಟಾಕಿರ್ತೀರಲ್ಲ, ಒಡೋಗಕ್ಕಾಗಲ್ಲ ನೋಡು, ನಿಂತ್ಕೊಂಡು ಕೇಳಿಸ್ಕೊಂತವೆ. ಏಯ್, ಸಂಗೀತದ ಗಂಧ ಗಾಳಿ ಗೊತ್ತಿಲ್ಲ ನಿನಗೆ, ನೀನೇನೇ ಮಾತಾಡ್ತೀಯ? ಇಷ್ಟೊಂದು ತಿಳ್ಕೊಂಡಿರೋರು ಒಂದ್ 4 ಲೈನ್ ಹಾಡು ನೋಡ. ಏಯ್, ಆದಿ ಬಗ್ಗೆ ಏನೇ ಗೊತ್ತು ನಿಂಗೆ? ಈಸ್ ಅ ರಾಕ್ ಸ್ಟಾರ್. ಓ, ರಾಕ್ ಅಂದ್ರೆ ಕಲ್ಲು. ಹಂಗಿದ್ರೆ ಜನ ಇವನಿಗೆ ಹಾಡು ಹೇಳ್ದಾಗೆಲ್ಲ ಕಲ್ಲಲ್ಲಿ ಹೊಡಿತಾರ? ಆದಿ, ಇವಳಿಗಿನ್ನೂ ನಿನ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಪ್ಲೀಸ್ ಸಿಂಗ್ ಅ ಸಾಂಗ್. ಶಮಿ, ಇವಳಿಗೇನು ತಿಕ್ಕು ಅಂದ್ರೆ ನೀನು ಹಂಗೆ ಆಡ್ತೀಯಾ? ಬಾ. ಇಟ್ಕೊಳ. ಏನು ಹೆದರ್ಕೊಂಡು ಹೋಗ್ತಾ ಇದ್ಯಾ? ಹೇಳೋದ್ ಸುಲಭ ಗುರು, ಆದ್ರೆ ಮಾಡಕ್ ತುಂಬಾ ಕಷ್ಟ. ಅದಕ್ಕೆ ಯಾರನ್ನೂ ಆಡ್ಕೋಬಾರ್ದು ಅಂತ ಹೇಳೋದು. ಏಯ್, ನಾನೇನ್ ಹೆದರ್ಕೊಂಡು ಹೋಗ್ತಿಲ್ಲ, ಹೋಗ್ಲಿ. ಹೌದಾ? ಹಾಗಿದ್ರೆ ಹಾಡು. ಹಾಡು ಮಗ. ಆದಿ, ಇವಳು ಆಡ್ಕೊಳ್ಳೋದ್ ನಿಲ್ಸ್ಬೇಕು ಅಂದ್ರೆ ನೀನ್ ಹಾಡ್ಲೇಬೇಕು. ಪ್ಲೀಸ್ ಹಾಡು. ಸುಮ್ನಿರು ಶಮಿ. ಗಣೇಶಣ್ಣ, ಅದಕ್ಕೆ ಕಮಾನ್ ಹಾಡು, ಪರವಾಗಿಲ್ಲ. ಅಣ್ಣ ಮೈ ಕೊಡಿ. ಮಹನೀಯರೇ ಮತ್ತು ಮಹಿಳೆಯರೇ, ಎಲ್ರು ಇಲ್ಲಿ ಕೇಳಿಸ್ಕೊಡಿ. ಇಲ್ಲಿ ನಮ್ಮ ಅತ್ತಿಗೆ ಇದಾರಲ್ಲ, ಅಮೃತ ಅತ್ತಿಗೆ, ಅವ್ರ ತಮ್ಮ ಶ್ರೀ ಆದಿ ಅವರು ಹಾಡೋದ್ರಲ್ಲಿ ಮಹಾನ್ ಪಂಡಿತರಂತೆ.
ಅವ್ರು ಹಾಡು ಹೇಳ್ತಾರೆ, ನೀವೆಲ್ಲರೂ ಅವ್ರನ್ನ ಒಂಚೂರು ವೆಲ್ಕಮ್ ಮಾಡ್ತೀರಾ? ಆದಿ ಆದಿ ಅದೇ ಬಾರು ಒಂದು ಹಾಡು ಹೇಳೋಗು. ಹಾ ನೋಡಿ, ನಮ್ ತಾತ ಹೇಳದ್ಮೇಲೆ ಮುಗ್ದೋಯ್ತು, ಅದೇ ಫೈನಲ್. ಬಾ ಬಾ ಹೇಳು. ಬನ್ನಿ 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 ಬನ್ನಿ, ನಿಮ್ ಪಾದ ಸ್ಪರ್ಶ ಮಾಡಿ ಸ್ಟೇಜ್ ಮೇಲೆ. ಅದಿ ಗಿಟಾರಾ? ಆದಿ ನೋಡು, ಹೀರೋ ತರ ಪೋಸ್ ಕೊಡ್ತಾ ಇದ್ದಾನೆ. ಹ್ಞೂ ಅಕ್ಕ, ಆದ್ರೆ ನೋಡಕ್ ಚೆನ್ನಾಗಿದೆ. ನೋಡು ನೋಡು, ನಾನು ನೋಡ್ತೀನಿ ಅದೇನ್ ರಾಕೋ ಕರೆಂಟ್ ಶಾಕೋ ಅಂತ. ಹೋ ಹಾಸನು. ಇರು ಹಾಡ್ತಾನಿರು. ಇದು ಯಾವ ಸಿನಿಮಾ ಪದನೋ? ಸುಮೀರ್ ಶಂಕರಣ್ಣ ಧರ್ಮಪ್ಪನವ್ರು ಕೇಳಿಸ್ಕೊಂಡಾರು, ಈ ಪ್ಯಾಟೆ ಮಂದಿ ಸಂಗೀತ ಹಿಂಗೆ ಇರ್ತದೇನೋ, ಸುಮ್ಮನ್ ಕೇಳಿಸ್ಕೊ. ನೋಡಮ್ಮ, ಚೆನ್ನಾಗಿ ಹಾಡ್ತಾನೆ ಅಂದೆ, ಮದ್ವೆ ಮನೆಗೆ ಬಂದವ್ರನ್ನೆಲ್ಲ ಇವನೇ ಓಡಿಸ್ತಾನೆ ಅನ್ಸುತ್ತೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ